ದೂರದ ಊರಿಂದ ಬಂದಿದ್ದೀವಿ ಈ ವಾಟರ್ ಫಾಲ್ಸ್ನ ನೋಡೋಕ್ಕೆ. ಬರೋ ಅಷ್ಟರಲ್ಲಿ ಸಂಜೆ ಆಗೋಯ್ತು. ದೇವರು ವಾಟರ್ ಫಾಲ್ಸ್ಗೆ ಬರೋ ಅಷ್ಟೊತ್ತಿಗೆ ಕತ್ಲೆ ಆವರಿಸ್ಕೊಂಡ್ಬಿಡ್ತು. ಏನಂದರೆ ಏನು ಕಾಣ್ತಾ ಇಲ್ಲ, ಸುತ್ತ ಕತ್ಲೆ. ಓಹೋ, ಸ್ವಲ್ಪ ಆಯ ತಪ್ಪಿದ್ರು ಸೀದಾ ವಾಟರ್ ಫಾಲ್ಸ್ಗೆ ಹೋಗ್ತೀವಿ. ಹುಷಾರಾಗಿ ಹೋಗ್ಬೇಕಿಲ್ಲಂತೂ. ಆಫ್ರಿಕಾದಲ್ಲಿ ಹಲವಾರು ಒಳ್ಳೊಳ್ಳೆ ವಾಟರ್ ಫಾಲ್ಸ್ಗಳಿವೆ. ಆ ಎಲ್ಲ ಒಳ್ಳೆ ವಾಟರ್ ಫಾಲ್ಸ್ಗಳಲ್ಲಿ ಸುಂದರವಾದಂಥ ವಾಟರ್ ಫಾಲ್ಸ್ಗೆ ಕರ್ಕೊಂಬರ್ತಾ ಇದ್ದೀನಿ. ಸಂಜೆ 6 ಗಂಟೆ ಆಗೋಗಿದೆ. ಸಂಜೆ 6 ಗಂಟೆಲಿ ವಾಟರ್ ಫಾಲ್ಸ್ ನೋಡಕ್ಕೆ ಹೋಯ್ತಾ ಇರೋದು ನನ್ನ ಹಿಸ್ಟ್ರಿಲೇ ಇಲ್ಲ. ಅದು ಅನಿವಾರ್ಯವಾಗಿ ನೋಡಬೇಕಾಗಿದೆ, ಯಾಕಂದರೆ ತುಂಬ ದೂರದ ಊರಿಂದ ಬಂದಿದ್ದೀವಿ ಈ ವಾಟರ್ ಫಾಲ್ಸ್ನ ನೋಡೋಕ್ಕೆ. ಬರೋ ಅಷ್ಟರಲ್ಲಿ ಸಂಜೆ ಆಗೋಯ್ತು. ದೇವರು ವಾಟರ್ ಫಾಲ್ಸ್ಗೆ ಬರೋ ಅಷ್ಟೊತ್ತಿಗೆ ಕತ್ಲೆ ಆವರಿಸ್ಕೊಂಡ್ಬಿಡ್ತು. ಏನಂದರೆ ಏನು ಕಾಣ್ತಾ ಇಲ್ಲ, ಸುತ್ತ ಕತ್ಲೆ. ಆಫ್ರಿಕಾದ ಅತಿ ದೊಡ್ಡ ಬೆಟ್ಟ ಕಿಲಿಮಂಜಾರೋಗೆ ನೀವೇನಾದರೂ ಹತ್ತಬೇಕಂದ್ರೆ ಈ ಹಳ್ಳಿಗೆ ಬರಬೇಕು. ಇದು ಕೊನೆಯ ಹಳ್ಳಿ ಕಿಲಿಮಂಜಾರೋದ ಬೆಟ್ಟ ಹತ್ತಕ್ಕೆ. ಸೊ ಆ ಬೆಟ್ಟದಿಂದ ಬರ್ತಾ ಇರೋವಂಥ ನೀರಿದು. ಓಹೋ, ಸ್ವಲ್ಪ ಆಯ ತಪ್ಪಿದ್ರು ಸೀದಾ ವಾಟರ್ ಫಾಲ್ಸ್ಗೆ ಹೋಗ್ತೀವಿ. ಹುಷಾರಾಗಿ ಹೋಗ್ಬೇಕಿಲ್ಲಂತೂ. ಗುರುವೇ, ಇದಂತೂ ಅದ್ಭುತವಾಗಿರೋ ಅಂಥ ವಾಟರ್ ಫಾಲ್ಸು. ನೀರು ಮೇಲಿಂದ ಬೀಳ್ತಾ ಇದೆ, ನೀರು ಇಲ್ಲಿವರೆಗೂ ಬೀಳ್ತಾ ಇದೆ. ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ನಿಮಗೆ ಆ ವಾಟರ್ ಫಾಲ್ ತೋರ್ಸೋಕ್ಕೆ ಈ ಟಾರ್ಚಿಂದ. ವೆಲ್ಕಮ್ ಟು ದ ವಾಟರ್ ಫಾಲ್ಸು ಮಟ್ರೂನಿ. ಕೊನೆಗೂ ಕಷ್ಟ ಬಿದ್ದಿದ್ದಕ್ಕೂ ಪ್ರತಿಫಲ ಸಿಕ್ತು. ಆಫ್ರಿಕಾದ ವಾಟರ್ ಫಾಲ್ಸು ದರ್ಶನ ಆಗೋಯ್ತು. ಆಲ್ರೆಡಿ ಕತ್ಲಾಗೋಯ್ತು. ಇವ್ನು ಮಲ್ಕೊಂಡ್ಬಿಡ್ತಾನೆ, ವಿಡಿಯೋ ಮುಗ್ದೋಯ್ತು ಅಂತ ಅನ್ಕೊಂಡು ಹೋಗ್ಬಿಟ್ಟಿರಾ. ಕತ್ಲಾದ್ಮೇಲೆ ಬೆಳಕಾಗ್ಲೇಬೇಕು. ದೂರದ ಆಫ್ರಿಕಾದಲ್ಲಿ ಭಾರತದ ದೇವರುಗಳನ್ನ ನೋಡೋದೇ ಆಶ್ಚರ್ಯ. 1660ರಲ್ಲಿ ಕಟ್ಟಿದಂತಹ ದೇವಸ್ಥಾನ ಇದು. ನಿಮ್ಗೆ ಗೊತ್ತಿರೋ ಹಾಗೆ ನಾನೀಗ ತಾಂಜಾನಿಯಾದಲ್ಲಿದ್ದೀನಿ. ತಾಂಜಾನಿಯಾದ ಮೇನ್ಲ್ಯಾಂಡಲ್ಲಿಲ್ಲ, ತಾಂಜಾನಿಯಾ ಪಕ್ಕ ಒಂದು ಐಲ್ಯಾಂಡ್ ಇದೆ. ಆ ಐಲ್ಯಾಂಡ್ ಹೆಸರು ಜಾನ್ಜಿಬಾರು. ಆ ಜಾನ್ಜಿಬಾರ್ನ ಸ್ಟೋನ್ ಟೌನಲ್ಲಿ ಇದೀವಿ ನಾವೀಗ. ಮುಂಚೆ ಈ ಐಲ್ಯಾಂಡು ತಾಂಜಾನಿಯಾಗೆ ಸೇರ್ಕೊಂಡಿರಲಿಲ್ಲ. ತಾಂಜಾನಿಯಾ ಹೆಸರು ಮುಂಚೆ ತಂಗನಿಕಾ ಅಂತಿತ್ತು, ಇದು ಜಾನ್ಜಿಬಾರ್ ಅಂತಿತ್ತು. ಆ ತಂಗನಿಕಾಗೆ ಈ ಜಾನ್ಜಿಬಾರ್ನ ಜಾ ಅಕ್ಷರ ಸೇರಿಸಿ ತಂಜಾನಿಯಾ ಆಗೋಯ್ತು. ಸೊ ಈ ಜಾನ್ಜಿಬಾರು ತಂಜಾನಿಯಾದ ಒಂದು ದೇಶ ಆಗೋಯ್ತು. ಮತ್ತೆ ಇಲ್ಲಿನ ವಿಶೇಷತೆ ಏನು ಅಂದರೆ, ಇಲ್ಲಿ ಮನೆಗಳೆಲ್ಲ ಇಟ್ಟಿಗೆಯಿಂದ ಕಟ್ಟಿಲ್ಲ, ಬದಲಾಗಿ ಸಮುದ್ರದಲ್ಲಿ ಸಿಗೋ ಅಂಥ ಹವಳ, ನಾವೇನಂತೀವಿ ಕೋರಲ್ ಅಂತೀವಲ್ಲ, ಕೋರಲ್ಲಿಂದ ಕಟ್ಟಿದ್ದಾರೆ ನೋಡಿ. 100-200 ವರ್ಷಗಳ ಹಿಂದೆ ಕಟ್ಟಿರೋ ಅಂಥ ಮನೆಗಳಿವೆಲ್ಲ. ಸೊ ಇಲ್ಲಿನ ಮನೆಗಳನ್ನೆಲ್ಲ ಸ್ಟೋನಿಂದ ಕಟ್ಟಿದಾರಲ್ಲ, ಅದಕ್ಕೆ ಈ ಸಿಟಿನ ಸ್ಟೋನ್ ಟೌನ್ ಅಂತ ಕರೀತಾರೆ.